ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳಂತ ಬಿ ನಾಗರತ್ನ ಅವರು ಮತ್ತು ಉಜ್ವಲ್ ಭುಯಾನವರ ಒಂದು ದ್ವಿಸದಸ್ಯ ಪೀಠ ಏನು ಹೇಳಿತಪ್ಪ ಅಂದ್ರೆ ನಮ್ಮ ಕರ್ನಾಟಕದ ಒಂದು ಪ್ರಕರಣದ ಕುರಿತು ಏನಾದರೂ ತಂದೆ ತಾಯಿಗಳು ಉನ್ನತ ಸ್ಥಾನದಲ್ಲಿದ್ರೆ ಸರ್ಕಾರಿ ಒಂದು ಜಾಬ್ ಒಳಗಿದ್ರೆ ಅಂದ್ರೆ ಅವ್ರಿಗೆ ಯಾಕೆ ನಾವು ಮೀಸಲಾತಿ ಕೊಡ್ಬೇಕಂತ ಹೇಳಿತ್ತು. ಇದು 100ಕ್ಕೆ 100ರಷ್ಟು ಸತ್ಯ ರೀ. ಯಾಕಪ್ಪ ಅಂದ್ರೆ ಈಗ ತಂದೆ ತಾಯಿಗಳು ಅದ ಮೀಸಲಾತಿನ ಪಡೆದುಕೊಂಡು ಒಂದು ಉನ್ನತ ಸ್ಥಾನಕ್ಕೆ ಹೋಗಿರ್ತಾರೆ. ಅದಾದ ನಂತರ ಅವರು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಮುಂದೆ ಬಂದಿರ್ತಾರೆ. ಮುಂದೆ ಬಂದ ನಂತರ ಮತ್ತು ಅವ್ರಿಗೆ ಅದೇ ಜಾತಿ ಒಳಗೆ ಅದೇ ಮೀಸಲಾತಿನ ಕೊಟ್ಟ ಮತ್ತು ಅವರಿಗೆ ಸೌಲಭ್ಯನ ಕೊಡೋದು ಏನು ಜರೂರು ಐತೆ ಹೇಳ್ರಿ ನೋಡೋಣ. ಯಾಕಪ್ಪ ಅಂದ್ರೆ ಈಗ ಅದೇ ಜಾತಿ ಒಳಗೆ ಎಷ್ಟೋ ಜನ ಕಡು ಬಡತನದಿಂದ ಇರ್ತಾರೆ. ಎಷ್ಟು ಅಂಥವ್ರಿಗೆ ನಾವು ಕೊಟ್ಟರೆ ಅವರು ಕೂಡ ಮುಂದೆ ಬರ್ಬೋದಲ್ಲ. ಈ ಒಂದು ಉದ್ದೇಶ ಇಟ್ಕೊಂಡು ಅವ್ರು ಹೇಳಿದ್ದಾರೆ. ಮತ್ತು ಇನ್ನೊಂದು, ಇದು ಬರೀ ಉದ್ಯೋಗದಲ್ಲಿ ಅಷ್ಟೇ ಆಗಬಾರ್ದು, ರಾಜಕಾರಣದಲ್ಲಿ ಕೂಡ ಆಗ್ಬೇಕು. ಯಾವ ವ್ಯಕ್ತಿ ಇವತ್ತು ಮೀಸಲಾತಿ ಕ್ಷೇತ್ರದಲ್ಲಿ ನಿಂತು ಅವ ಗೆದ್ದ ನಂತರ ಸಾಕಷ್ಟು ಆಸ್ತಿ ಅಂತಸ್ತು ಮಾಡಿದಲ್ಲ, ಅವನನ್ನು ಬಿಟ್ಟು ಮತ್ತೊಬ್ರಿಗೆ ಅವಕಾಶವನ್ನು ಮಾಡಿಕೊಡುವಂಥ ಒಂದು ವ್ಯವಸ್ಥೆನೂ ಕೂಡ ಭಾರತದಲ್ಲಿ ಬರಬೇಕು. ಯಾಕಪ್ಪ ಅಂದ್ರೆ ಏನಾಗ್ಬಿಟ್ಟದಂದ್ರೆ ಇಲ್ಲಿ ಮೀಸಲಾತಿ ಅನ್ನೋದು ಕೇವಲ ಬರೀ ಒಂದು ಕುಟುಂಬಕ್ಕೋ ಒಂದು ಒಬ್ಬ ವ್ಯಕ್ತಿಗೋ ಮಾತ್ರ ಸೀಮಿತ ಆಗೈತೆ. ಆದ್ರೆ ಇವತ್ತು ಒಂದು 100 ಮಂದಿ ಇದಾರೆ ಅಂದ್ರೆ ಅದ್ರಾಗ ಒಂದು 10 ಜನಕ್ಕೆ ಅಷ್ಟೇ ಮೀಸಲಾತಿ ಇದೆ. ಅಂದ್ರೆ ಯಾವ ಬಲಾಢ್ಯ ಆಗಿರ್ತಾನೆ, ಯಾವ ಸದೃಢ ನಾವು ಮಾತ್ರ ತೊಗೊಳ, ಇನ್ನು 90% ಏನಪ್ಪ ಅಂದ್ರೆ ಅವ್ರು ಎಲ್ಲಿದ್ದಾರೆ ಅಲ್ಲೇ ಅದಾರೆ ಇನ್ನಾದ್ರು. ಅಂಥ ವ್ಯವಸ್ಥೆ ಹೋಗ್ಬೇಕು ದೇಶದಾಗ. ಕಟ್ಟ ಕಡೆಯ ವ್ಯಕ್ತಿಯು ಕೂಡ ಏನಪ್ಪ ಅಂದ್ರೆ ಮೀಸಲಾತಿ ಸಿಗಬೇಕು ಅನ್ನೋದೊಂದು ಉದ್ದೇಶ ಏನಪ್ಪ ಅಂದ್ರೆ ಎಲ್ಲರಿಗೂ ಒಂದು ಆಸೆ ಐತಿ. ಅದಕ್ಕೆ ಈ ಒಂದು ನಿನ್ನೆ ದಿನ ಪೇಪರ್ ಓದಾಗ್ತಿದ್ದಾನೆ ಇದೊಂದು ನನಗೆ ಯಾಕಂದ್ರೆ ಭಾಳ ಲೈಕ್ ಆತ. ಅದಕ್ಕೆ ಕೇಳಿ ನೋಡ್ರಿ ನಾ ಅಷ್ಟೇ.